ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ನಾನು ಅನ್ಕೊತಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಬಾಯ್. ಈ ವ್ಲಾಗನ್ನು ನಾನು ಬೆಂಗಳೂರಲ್ಲಿ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಒಂದು ವ್ಲಾಗ್ ಇಂಡಿಯಾದಲ್ಲಿ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಚೈನಾದಲ್ಲಿ ಮಾಡಿರೋ ವ್ಲಾಗ್ಸ್ಗಳೆಲ್ಲ ಇನ್ನೂ ಹಾಗೆ ಇದ್ದಾವೆ. ನಾನು ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅಂತ ಅಪ್ಲೋಡ್ ಮಾಡಿಲ್ಲ. ಇಟ್ಸ್ ಓಕೆ, ಇದನ್ನು ಅಪ್ಲೋಡ್ ಮಾಡಿದಾದ್ಮೇಲೆ ಕಮ್ಮಿಂಗ್ ಡೇಸಲ್ಲಿ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ, ಬೆಂಗಳೂರಲ್ಲಿ ರೀಸೆಂಟಾಗಿ ಒಂದು ದೇವಸ್ಥಾನ ಓಪನ್ ಆಗಿದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಸೋಷಿಯಲ್ ಮೀಡಿಯಾಸ್ಗಳಲ್ಲೂ ಕೂಡ ಈ ಒಂದು ದೇವಸ್ಥಾನ ಫೇಮಸ್ ಆಗಿದೆ. ಈ ವೈರಲ್ ಆಗಿರೋ ದೇವಸ್ಥಾನಕ್ಕೆ ನಾನು ಇಂಡಿಯಾಗೆ ಬಂದಾಗಿಂದ ವಿಸಿಟ್ ಮಾಡಬೇಕು ಅಂತ ಇದ್ದೆ, ಬಟ್ ಇವತ್ತು ಟೈಮ್ ಕೊಡಿ ಬಂತು. ಸೊ ಬಸ್ ಹತ್ಕೊಂಡು ಆ ದೇವಸ್ಥಾನದ ಕಡೆ ಹೋಗ್ತಿದ್ದೀನಿ. ಈ ಒಂದು ವ್ಲಾಗಲ್ಲಿ ಆ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್, ಅಲ್ಲಿಗೆ ಹೇಗೆ ರೀಚ್ ಆಗಬೇಕು, ಎಲ್ಲಿ ಲೊಕೇಟ್ ಆಗಿದೆ ಅಂತ ಎಲ್ಲಾನು ನಿಮಗೂ ಕೂಡ ತಿಳಿಸ್ತೀನಿ. ಹಾಗೆ ನನಗೆ ದರ್ಶನ ಹೇಗಾಯಿತು, ಅಲ್ಲಿ ಸ್ಟ್ಯಾಚ್ಯೂ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ ಥಿಂಗ್, ನಾನಿರೋ ಪ್ಲೇಸಿಂದ ಈ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಾನು ಕೋರ್ಮಂಗ್ಲಾಗೆ ಹೋಗ್ಬೇಕಿತ್ತು. ಅಲ್ಲಿಂದ ನಾನು ಸೋನಿ ಸಿಗ್ನಲ್ ಸ್ಟಾಪ್ ಅಲ್ಲಿ ಇಳ್ಕೊಂಡು 10 ಮಿನಿಟ್ಸ್ ವಾಕ್ ಮಾಡಿದೆ ಅಷ್ಟೇ. ಈ ಒಂದು ವಿಷ್ಣು ಸ್ಟ್ಯಾಚ್ಯೂ ಇರುವಂತ ದೇವಸ್ಥಾನ ಇಜಿಪುರ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿರೋದು. ಸೊ ನೀವು ಕೋರ್ಮಂಗ್ಲಾಗೆ ರೀಚ್ ಆಗಿದ್ದಾದ್ಮೇಲೆ ಕ್ಯಾಬ್ or ಆಟೋ ಬುಕ್ ಮಾಡ್ಕೊಂಡು ಕೂಡ ಈ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಆ ಟ್ರಾಫಿಕ್ ಅಲ್ಲಿ, ಬೆಂಗಳೂರು ಬಿಸಿಯಲ್ಲಿ ಕಷ್ಟಪಟ್ಕೊಂಡು ಬಂದ್ಮೇಲೆ ಈ ಒಂದು ವ್ಯೂ ನೋಡಿದ ಕೂಡಲೇ ಎಲ್ಲಾನು ಮರ್ತೋಗ್ಬಿಡುತ್ತೆ. ಇಲ್ಲಿರೋದು ಬಂದು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಹಾಗೆ ಈ ಒಂದು ಸ್ಟ್ಯಾಚ್ಯೂ ಬಂದು 108 ಫೀಟ್ ಅಂಡ್ 600 ಟನ್ ಇರೋ ಅಂತ ವಿಷ್ಣು ಸ್ಟ್ಯಾಚ್ಯೂ ಆಗಿರುತ್ತೆ. ಅಂಡ್ ಈ ಸ್ಟ್ಯಾಚ್ಯೂವಿನ ಕತೆ ಕೇಳಿದ್ರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಈ ಒಂದು ಲಾರ್ಡ್ ವಿಷ್ಣುವಿನ ಸ್ಟ್ಯಾಚ್ಯೂ ಮೋನೋಲಿಥಿಕ್ ಸ್ಕಲ್ಪ್ಚರ್ ಆಗಿರುತ್ತೆ. ಹಂಗಂದ್ರೆ ಒಂದೇ ಒಂದು ಸಿಂಗಲ್ ಕಲ್ಲಿನಲ್ಲಿ ಈ ಸ್ಟ್ಯಾಚ್ಯೂ ಅನ್ನ ಕೆತ್ತಿರ್ತಾರೆ. ಅದು ಕೂಡ ತಮಿಳುನಾಡುವಿನ ತಿರುವಣ್ಣಾಮಲೆಯಲ್ಲಿ ಈ ಸ್ಕಲ್ಪ್ಚರ್ ಅನ್ನ ಮಾಡಿ ಅಲ್ಲಿಂದ ಇಲ್ಲಿಗೆ ಒಂದು ದೊಡ್ಡ ಲಾರಿಯಲ್ಲಿ 6 ಮಂತ್ಸ್ ತಗೊಂಡ್ ಬಂದಿರ್ತಾರೆ. ಇನ್ನೊಂದೇನಂದ್ರೆ ಈ ಸ್ಟ್ಯಾಚ್ಯೂನ 2.5 ಇಯರ್ಸ್ ಮುಂದೆ ಲಾರಿಯಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗುವಾಗ್ಲೂ ಕೂಡ ನಾನು ನಮ್ಮ ಮನೆ ಹತ್ರ ಬಂದಾಗ ನೋಡಿದ್ದೆ. ಎಲ್ಲರೂ ಕೈ ಮುಗಿಯೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಿದ್ರು. ಅದಾದ್ಮೇಲೆ ಈಗ ಬಂದಾಗ ರೀಸೆಂಟ್ ಆಗಿ ಟೆಂಪಲ್ ಓಪನ್ ಆಗಿದೆ ಅಂದದ್ ಕೂಡಲೇ ನನಗೆ ಅದೇ ನೆನಪಾಗಿದ್ದು. ನಾನು ಆಗ ನೋಡಿದ್ದೆ. ಈಗ ಎಲ್ಲ ರೆಡಿ ಆದ್ಮೇಲೆ ಹೇಗಿರುತ್ತೆ, ನಾನು ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಿದ್ದು. ಹಾಗೆ ಇಲ್ಲಿ ದೇವಸ್ಥಾನದ ಹತ್ರ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ದೇವರನ್ನ ಹತ್ತಿರದಿಂದ ದರ್ಶನ ಮಾಡೋದಕ್ಕೆ ಬಿಡ್ತಾರೆ. ಅಂಡ್ ಈ ಸ್ಟ್ಯಾಚ್ಯೂ ಬಂದು ಟಾಲೆಸ್ಟ್ ವಿಷ್ಣು ಸ್ಟ್ಯಾಚ್ಯೂ ಆಗಿರುತ್ತೆ. ಈ ಸ್ಟ್ಯಾಚ್ಯೂವಿನ ಕೆಳಗಡೆನೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ. ಸ್ಯಾಟರ್ಡೇಸ್ ಬಂದಾಗ ಒಂದ್ ಸ್ವಲ್ಪ ಕ್ರೌಡೆಡ್ ಆಗಿರುತ್ತೆ. ಬೇರೆ ಟೈಮಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಬೇರೆ ಡೇಸ್ ಕೂಡ ಪ್ಲಾನ್ ಮಾಡ್ಕೊಂಡು ಈ ಒಂದು ಟೆಂಪಲ್ಗೆ ಬರ್ಬೋದು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಬೆಂಗಳೂರಲ್ಲಿ ಈ ಒಂದು ಸ್ಟ್ಯಾಚ್ಯೂವಿನ ಓಪನಿಂಗ್ ಬಂದು ರೀಸೆಂಟ್ ಆಗಿನೇ ಆಗಿರೋದು. ಅಂದ್ರೆ ಲಾಸ್ಟ್ ಮಂತ್ ಜೂನ್ 2 ಈ ಸ್ಟ್ಯಾಚ್ಯೂವಿನ ಓಪನಿಂಗ್ ಆಗಿರೋದು. ಇಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಾನು ದೇವಸ್ಥಾನಕ್ಕೆ ಹೋಗಿ ಸ್ಟೋರೀಸ್ ಮತ್ತೆ ಸ್ಟೇಟಸ್ ಹಾಕಿದಾಗ ಎಲ್ಲರೂ ನನಗೆ ಕೇಳ್ತಿದ್ರು ಎಲ್ಲಿದೆ ದೇವಸ್ಥಾನ ಏನು ಅಂತೆಲ್ಲ. ಆಗ ಗೊತ್ತಾಯ್ತು ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆನೇ ಗೊತ್ತಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು ಅಂತ ವ್ಲಾಗ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ದಟ್ ಗೊತ್ತಿಲ್ಲದೆ ಇರೋರು ಈ ವ್ಲಾಗ್ ಅನ್ನ ನೋಡಿ ಆದ್ರೂ ಒಂದ್ಸತಿ ಆದ್ರೂ ವಿಸಿಟ್ ಮಾಡ್ಬೋದು ಅಂತ. ಆ್ಯಂಡ್ ನಮಗೆ ದರ್ಶನ ಚೆನ್ನಾಗಾಯಿತು. ನಾವು ಟೆಂಪಲ್ನ ವಿಸಿಟ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಇನ್ಮೇಲೆ ನಾನು ಬೆಂಗಳೂರಿಂದನೇ ವ್ಲಾಗ್ಸನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ಇದೇ ಥರ ಯಾವುದಾದ್ರೂ ಹೊಸ ಪ್ಲೇಸಸ್ಗೆ ಹೋದರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ಡೈಲಿ ರೊಟೀನ್, ನಾನು ಹಾಸ್ಪಿಟಲ್ಗೆ ಜಾಯ್ನ್ ಆದಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಎಲ್ಲಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಇವ್ರು ನನ್ನ ದೊಡ್ಡಮ್ಮ, ಇವ್ರು ನನ್ನ ಚಿಕ್ಕಮ್ಮ. ಜೋರಾಗಿ ಮಾತಾಡು, ಮೈಕ್ ಇಲ್ಲ. ಇಲ್ಲೇ ಇರ್ತೀನಿ, ಎಲ್ಲೋಗ್ತೀನಿ ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಂಡ್ ಮಾಡ್ತೀನಿ, ಹೇಳು ಏನಾದ್ರು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.